ನೋಡಯ್ಯ, ಇಲ್ಲೈತೆ ಕುಪ್ಪೆ ಸೊಪ್ಪು ಗಿಡ, ಕರೆಕ್ಟಾಗಿ ನೋಡ್ಕೊಳ್ರಿ. ಇದನ್ನ ಹಂಗೆ ಕಿತ್ಕೊಂಡು ಇದ್ರ ಉಪಯೋಗಗಳು ತಿಳಿಸ್ಕೊಡ್ತೀನಿ. ಕೆಮ್ಮಲು ಜಾಸ್ತಿಯಾಗಿ ಯಾವಾಗಲೂ ಕೆಮ್ಮುತ್ತಾ ಇರೋರ್ಗ 4 ಹನಿ ಒಲೆನಲ್ಲಿಕ್ಕಿ ಬೇಯಿಸಿಟ್ಟಿದ್ರೆ ಸಾಕು, ಕೆಮ್ಮು ನಿಂತೋತದೆ. ಆಮೇಲೆ ನಿಮ್ಮ ದೇಹದಲ್ಲಿರೋ ಕಫನೆಲ್ಲ ಕಿತ್ತು ಬಿಸಾಕ್ತದೆ. ಇದನ್ನ ಹೆಂಗೆ ಬಳಸೋದಂತ ತೋರಿಸ್ಕೊಡ್ತೀನಿ, ಬರ್ರಿ. ನೋಡು, ಕುಪ್ಪೆ ಸೊಪ್ಪು ಗಿಡದಲ್ಲಿ ಈ ಥರ ಇರ್ತದೆ ಹೂವನು ಕಾಯಿ. ನೋಡಯ್ಯ, ಕುಪ್ಪೆ ಸೊಪ್ಪನ್ನ ಒಲೆನಲ್ಲಿ ಸುಡಾಕ 2 ಹಳ್ಳದೆಲೆ ಕಿತ್ಕೊಳ್ರಿ. ಆಮೇಲೆ ನೋಡಿ, ಹಿಂಗೆ ಒಲೆ ಗಡ್ಡೆನಲ್ಲಿ ಹಿಂಗೆ ಇಟ್ಬಿಟ್ಟು ಕೆಂಡ ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡ್ರಿ. ಆಮೇಲೆ ನೋಡಯ್ಯ, ಹಿಂಗೆ ಬೆಂದಿರ್ತದೆ. ಬೆಂದಿರೋ ಅದನ್ನು ಹುಷಾರಾಗಿ ಎತ್ಕೋಬೇಕು. ನೋಡಯ್ಯ, ಹಿಂಗೆ ಉದುರಿಸ್ಕೊಳ್ರಿ ಬಿಸಿಯಾಗಿರೋದನ್ನೆಲ್ಲ. ನೋಡಿ, ಇವಾಗ ಈ ಸೊಪ್ಪನ್ನ ನೋಡಿ ಹಿಂಗೆ ಎತ್ಕೊಂಡು ನೋಡಿ ಹಿಂಗೆ ಮಾಡ್ಕೊಂಡು ಉಂಟೆ ನೋಡಿ, ಎಲೆನ ಹಿಂಗೆ ಮಡ್ಚ್ಕೋಬೇಕು. ಹಿಂಗೆ ಮಡ್ಚ್ಕೊಂಡು ನೋಡಿ, ಇಲ್ಲಿ ರಸ ಹಿಂಡಬೇಕು. ನೋಡ್ರಿ, ಹಿಂಗೆ ರಸ ಹಿಂಡ್ರಿ. ನೋಡಯ್ಯ, ಗಂಟ್ಲು ನೆನೆಸಿ ಇಳೀತು ಕುಪ್ಪೆ ಸೊಪ್ಪು ರಸ. ಇವಾಗ ಹೋಗಿ ಅದ್ರ ಕೆಲಸ ಅದು ಮಾಡ್ತದೆ. ಬೆಳಗ್ಗೆನೆ ಆಳೊಟ್ಟೆನಲ್ಲಿ ಇದನ್ನು ಕುಡಿದ್ರೆ ನಿಮ್ಮ ಎಲ್ಲ ದೇಹದಲ್ಲಿರೋ ಕಫ, ಪಂಕ, ವಾಯು ನೀರನ್ನೆಲ್ಲ ಕಿತ್ತು ಈಚೆ ಬಿಸಾಕ್ತದೆ. ಒಂದಾಯ್ತು. ಆಮೇಲೆ ಈ ರಾತ್ರಿ ಟೈಮು ಮಲಗಿದಾಗ ಕೆಲವರು ಕೊರ 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 ಅಂತಾರೆ, ಏನೋ ಗಂಟ್ಲು ಪ್ರಾಬ್ಲಮ್, ಅದನ್ನು ಮೇಲ್ ಮಾಡಾಗ್ತದೆ. ಆಮೇಲೆ ಮುಖ್ಯವಾಗಿ ನಾನು ಹೇಳೋದೇನೆಂದರೆ, ಕೆಮ್ಮಲಿರೋರು ಕೆಲವು ವರ್ಷಗಳಿಂದ ಮೇಲಾಗಿರಲ್ಲ ಅವ್ರಿಗೆ ಕೆಮ್ಮಲು, ತಿಂಗಳಿಗೆ 3 ಸತಿ ಬಳಸಿರಿ ಇದನ್ನು, ಕುಪ್ಪೆ ಸೊಪ್ಪು ರಸನ. ಇವಾಗ ತೋರಿಸ್ಕೊಟ್ನಲ್ಲ ಅದೇ ಪದ್ಧತಿನಲ್ಲಿ ಬಳಸಿದ್ರೆ ಗ್ಯಾರಂಟಿ ಹೇಳ್ತೀನಿ, ಆ ವರ್ಷಗಳಿಂದ ಮೇಲಾಗ್ದಿರೋ ಇರೋ ಕೆಮ್ಮಲು ಮಾಯ ಆಗೋತದೆ. 10 ದಿವಸಕ್ಕೆ 1 ಸತಿ ಇದ್ರ ರಸ ನಿಂಗೆ ಹಳ್ಳೆಲೆನಾಗ ಸುತ್ತಿ ಕುಪ್ಪೆ ಸೊಪ್ಪನ್ನ ಒಲೆಗಡ್ಡೆನಲ್ಲಿ ಇಕ್ಬಿಟ್ಟು ಈ ರಸನ ಒಂದು ಎಲೆಗೋ ಇಲ್ಲ ಒಳ್ಳೆಗೋ ಹಿಂಡ್ಕೊಂಡು ಹಿಂಗೆ ಕುಡೀರಿ. ಈ ರೀತಿ ನಮ್ಮ ಹಳಬರು ತೋರಿಸಿರೋ ಆಯುರ್ವೇದಿಕ್ ಔಷಧಿಗಳು ಬಳಸ್ರಿ, 100 ವರ್ಷ ಆರೋಗ್ಯವಾಗ ಬದುಕ್ರಿ.